ನಮಗೆ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರು ಕೊಡಿ. ತಿಪ್ಪನಾಳ ಗ್ರಾಮಸ್ಥರ ಆಗ್ರಹ. ಜಲಜೀವನ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಅಧಿಕಾರಿಗಳ ದಾಖಲೆಗಳಲ್ಲಿ ಮಾತ್ರ. ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಪ್ಪನಾಳ ಗ್ರಾಮವು ದಿನದ 24 ಗಂಟೆ ನೀರು ಸರಬರಾಜು ಗ್ರಾಮ ಅಂತ ಅಧಿಕಾರಿಗಳು ಹೇಳ್ತಾರೆ. ಬೋರ್ವೆಲ್ ಕೊರೆಯಿಸಿದ್ರು ಒಂದು ಗ್ರಾಮದಲ್ಲಿ ನೀರು ಸಿಕ್ಕರೆ ಇನ್ನೊಂದು ಗ್ರಾಮದಲ್ಲಿ ನೀರು ಸಿಗ್ತಾ ಇಲ್ಲ. ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಬಾರದೆಂದು ಜಲಜೀವನ ಮಿಷನ್ ಅಡಿ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಯ ಪ್ರತಿಯೊಬ್ಬರಿಗೂ ಪ್ರತಿದಿನ 55 ಲೀಟರ್ ಶುದ್ಧ ಕುಡಿಯುವ ನೀರು ನೀಡುವುದರ ಜೊತೆಗೆ ಅಂಗನವಾಡಿ, ಶಾಲೆ, ಗ್ರಾಮ ಪಂಚಾಯಿತಿ, ಆರೋಗ್ಯ ಕೇಂದ್ರಗಳು ಸೇರಿದಂತೆ ಸಾರ್ವಜನಿಕ ಸಂಸ್ಥೆಗಳಿಗೆ ನಿರಂತರವಾಗಿ ಮತ್ತು ದೀರ್ಘಾವಧಿ ಆಧಾರದ ಮೇರೆಗೆ ನೀರು ಸರಬರಾಜು ಮಾಡಲು ಉದ್ದೇಶಿಸಲಾಗಿದೆ. ಗ್ರಾಮೀಣ ಭಾಗದ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡುವುದನ್ನು ಹಾಗೂ ನೀರಿಗಾಗಿ ಜಗಳವಾಡುವುದನ್ನು ತಪ್ಪಿಸಲು ಜಲಜೀವನ ಮಿಷನ್ ಯೋಜನೆಯನ್ನು ಜಾರಿಗೆ ಕೂಡ ತರಲಾಗಿದೆ. ಆದರೆ ಇಲ್ಲಿ ಸರ್ಕಾರದ ನಿಯಮದಂತೆ ಇಲ್ಲಿ ಯಾವುದು ಕೂಡ ನಡೀತಾ ಇಲ್ಲ ಅಂತ ತಿಪ್ಪನಾಳ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿಗೆ ಆಗ್ರಹಿಸಿ ಗಾಣದಾಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಸೋಮವಾರ ಬೆಳಿಗ್ಗೆ ಖಾಲಿ ಕೊಡ ಪ್ರದರ್ಶಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಘಟಕದ ಅಧ್ಯಕ್ಷ ಕರಿಯಪ್ಪ ತಳವಾರ ಮಾತನಾಡಿ, ನಿರ್ವಹಣೆ ಕೊರತೆಯಿಂದ ಗ್ರಾಮದಲ್ಲಿ 3 ತಿಂಗಳುಗಳ ಕಾಲ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರು ಇಲ್ಲದಾಗಿದೆ. ಜುಲೈಯಲ್ಲಿ ಜೀವನ ಮಿಷನ್ ಯೋಜನೆಯಡಿ 24x7 ನೀರು ಸರಬರಾಜು ಮಾಡಬೇಕು ಅಂತ ಚಾಲನೆಯನ್ನ ನೀಡಿ ಹೋದ ಮರುದಿನದಿಂದಲೇ ನಲ್ಲಿಗಳಿಗೆ ನೀರು ಬರ್ತಾ ಇಲ್ಲ. ಹೀಗಾಗಿ ಮಹಿಳೆಯರು ಮತ್ತು ಮಕ್ಕಳು ಪ್ರತಿದಿನ ಅರ್ಧ ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ತೋಟದ ಮನೆಗೆ ಹೋಗಿ ಸುಡು ಬಿಸಿಲಿನಲ್ಲಿ ನೀರು ಹೊತ್ತು ತರುವಂತಾಗಿದೆ. ಕೊಳವೆ ಬಾವಿಯಲ್ಲಿ ಸಾಕಷ್ಟು ಪ್ರಮಾಣದ ನೀರು ಕೂಡ ಲಭ್ಯವಿದೆ ಮತ್ತು ನೀರಿನ ಟ್ಯಾಂಕ್ ಕೂಡ ಸೌಲಭ್ಯವಿದೆ. ಜನರಿಗೆ ಸಮರ್ಪಕ ನೀರು ಪೂರೈಕೆ ಮಾಡುವುದಿಲ್ಲವೆಂದು ಅಭಿವೃದ್ಧಿ ಅಧಿಕಾರಿಗಳಿಗೆ ಕೇಳಿದ್ರೆ ಉತ್ತರವೇ ನೀಡ್ತಾ ಇಲ್ಲ. ಬರೀ ಉಡಾಫೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೀರು ಸರಬರಾಜು ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ದ ದಿನಗೂಲಿ ನೌಕರ ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿಲ್ಲ. ಪಂಪ್ ಸೆಟ್ ರಿಪೇರಿಗೆ ಬಂದರೆ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀರು ಪೂರೈಕೆ ಕುರಿತು 5 ರಿಂದ 6 ಬಾರಿ ದೂರವಾಣಿ ಮೂಲಕ ಕರೆ ಮಾಡಿದ್ರೂ ಪಿಡಿಒ ಕೂಡ ಸ್ಪಂದಿಸ್ತಾ ಇಲ್ಲ. ಒಂದೆರಡು ದಿನಗಳಲ್ಲಿ ನೀರಿನ ಸಮಸ್ಯೆ ನಿವಾರಿಸುವಂತೆ ಸಿಇಒಗೆ ಮನವಿಯನ್ನ ಕೂಡ ಮಾಡಿದ್ದೇವೆ. ವಿಳಂಬವಾದರೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗುವುದು ಅಂತ ಎಚ್ಚರಿಸಿದರು. ಹೋರಾಟದಲ್ಲಿ ಹನುಮಂತಪ್ಪ ಯಡ್ಡೋಣಿ, ಮಾರುತಿ ಯಡ್ಡೋಣಿ, ಶಿವಪ್ಪ ಗೌಡ್ರು, ಮಾರ್ಕಾಂಡೆಪ್ಪ ಅಕ್ಕಿ ಹನುಮಂತಪ್ಪ, ಮಿಂಚಬಂಡಿ, ದೇವಪ್ಪ ವಿಠಲಾಪುರ, ಮುತ್ತಣ್ಣ ಯಡ್ಡೋಣಿ, ಹೊನ್ನೂರ ಸಾಬ ಬಡಿಗೇರ, ಮಂಜುನಾಥ್ ಗೌಡ್ರ, ಮಾರುತಿ ವಣಗೇರಿ, ಕುಂಟೆಪ್ಪ ಯಡ್ಡೋಣಿ, ಯಮನೂರಪ್ಪ ತುರ್ವಿಹಾಳ ಸೇರಿದಂತೆ ಮತ್ತಿತರರು ಹೋರಾಟದಲ್ಲಿ ಭಾಗವಹಿಸಿದ್ರು. ವರದಿ ಶ್ರೀಕಾಂತ್ ಗೌಡ, ಮಾಲಿ ಪಾಟೀಲ್, ಚಾಣಕ್ಯ ನ್ಯೂಸ್ ಎಕ್ಸ್‌ಪ್ರೆಸ್, ಕೊಪ್ಪಳ. ಕುಡಿಯುವ ನೀರಿನ ಸಮಸ್ಯೆ ಇದ್ದು ಇವತ್ತು ಆ ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡುತ್ತಿದ್ದೇವೆ. ಆದ್ದರಿಂದ ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಪದೇ ಪದೇ ಆಗುವುದರಿಂದ ಈಗ ಸುಮಾರು 15 ದಿನ ಆಯಿತು. ಆದರೂ ಕೂಡ ಈ ವಿಷಯವಾಗಿ ಪಂಚಾಯತಿ ಗಮನಕ್ಕೂ ಕೂಡ ತರಲಾಗಿದೆ ಹಾಗೂ ಆ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೀರ್ಗಂಟಿಯವರ ಗಮನಕ್ಕೂ ಕೂಡ ಈ ವಿಷಯವನ್ನು ತೆಗೆದುಕೊಂಡು ಹೋಗಲಾಗಿದೆ. ಆದರೂ ಕೂಡ ಈ ವಿಷಯವಾಗಿ ಆ ಒಂದು ಪಂಚಾಯತ್ ಅಧಿಕಾರಿಗಳು ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ಆದ್ದರಿಂದ ಈಗ ನಮ್ಮ ತಿಪ್ಪನಾಳ ಗ್ರಾಮ ಈ JJM ಅಡಿ ಅಂದರೆ ಜಲಜೀವನ್ ಮಿಷನ್ ಅಡಿ
24 ಗಂಟೆ 24x7 ನೀರಿನ ಒಂದು ಸರಬರಾಜು ಅಂತಂದೇಳಿ ತಾಲೂಕಿನಲ್ಲಿ 7ನೇ ಗ್ರಾಮ, ನಮ್ಮ ಜಿಲ್ಲೆಯಲ್ಲಿ 7ನೇ ಗ್ರಾಮ, ತಾಲೂಕಿನಲ್ಲಿ 3ನೇ ಗ್ರಾಮವಾಗಿ 24x7 ನೀರಿನ ಒಂದು ಉದ್ಘಾಟನೆ ಮಾಡಿಕೊಂಡು ಹೋಗಿದ್ದಾರೆ. ಆದರೂ ಕೂಡ ಅವತ್ತೇನು ಮಾರನೇ ದಿನವೇ ಆ ಕುಡಿಯುವ ನೀರಿನ ವ್ಯವಸ್ಥೆ ಬಂದಾಗಿದೆ. JJM ಕೂಡ ಅದು ಕೂಡ ಕಳಪೆಯಾಗಿರುವುದರಿಂದ ಈಗ ನಾಳೆಯಿಂದ ನಾಡಿದ್ದು ಅಂದರೆ 30ನೇ ತಾರೀಕು ಊರಿನಲ್ಲಿ ಜಾತ್ರಾ ಕಾರ್ಯಕ್ರಮ ಇರುವುದರಿಂದ ಈಗ ಕುಡಿಯಲು ನೀರಿಲ್ಲ. ಮುಂದಿನ ಕಾರ್ಯಕ್ರಮಗಳು ಕೂಡ ವಿಳಂಬವಾಗುತ್ತವೆ. ಆದ್ದರಿಂದ ತಾವುಗಳು ಆದಷ್ಟು ಬೇಗ ಪಂಚಾಯತ್ ಅಧಿಕಾರಿಗಳು ಇದರ ಕಡೆ, ಕುಡಿಯುವ ನೀರಿನ ಕಡೆ ಗಮನ ಹರಿಸಬೇಕು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.